ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಹೊಸ ವರ್ಷ ಬಂತು ಅಂದ್ರೆ ಸಾಕು, ಮೊದಲು ನೆನಪಾಗೋದೇ ಸುಗ್ಗಿ ಹಬ್ಬ, ಸಂಕ್ರಾಂತಿ. ರೈತರು ತಾವು ಬೆಳೆದ ಬೆಳೆಯನ್ನ ರಾಶಿ ಮಾಡಿ ಕಬ್ಬು ತಿಂದು ಸಡಗರ ಪಡೋ ಹಬ್ಬ ಈ ಹಬ್ಬ. ಈ ಹಬ್ಬಕ್ಕೆ ಈಗ ದಿನಗಣನೆ ಶುರುವಾಗಿದೆ. ಆದ್ರೆ 2026ರ ಸಾಲಿನಲ್ಲಿ ಸಂಕ್ರಾಂತಿ ಹಬ್ಬ ಯಾವ ದಿನ ಬಂದಿದೆ, ಎಳ್ಳು ಬೀರಲು ಮತ್ತು ಪೂಜೆ ಮಾಡಲು ಯಾವ ಸಮಯ ಒಳ್ಳೆಯದು ಅನ್ನೋದನ್ನ ನಾವು ಸ್ವಲ್ಪ ಗೊಂದಲ ಪಡೋದು ಸಹಜ. ಚಿಂತೆ ಬಿಡಿ, ಈ ಬಾರಿ ಸೂರ್ಯ ದೇವ ಮಕರ ರಾಶಿಗೆ ಮಧ್ಯಾಹ್ನ ಪ್ರವೇಶ ಮಾಡ್ತಾ ಇರೋದ್ರಿಂದ ಹಬ್ಬದ ಆಚರಣೆಯಲ್ಲೂ ಬದಲಾವಣೆ ಇದೆ. ಪಂಚಾಂಗದ ಪ್ರಕಾರ ಹಬ್ಬದ ನಿಖರ ಮುಹೂರ್ತದ ಮಾಹಿತಿ ಇಲ್ಲಿದೆ, ನೋಡೋಣ ಬನ್ನಿ. ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬವನ್ನ ಬೆಳಗ್ಗೆಯಿಂದಲೇ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಆದ್ರೆ 2026ರಲ್ಲಿ ಜ್ಯೋತಿಷಾಸ್ತ್ರದ ಪ್ರಕಾರ ಸೂರ್ಯ ದೇವ ಮಕರ ರಾಶಿಗೆ ಪ್ರವೇಶ ಮಾಡೋದು ಜನವರಿ 14ರ ಮಧ್ಯಾಹ್ನ 3:13 ಹೀಗಾಗಿ ಈ ಬಾರಿ ಪೂಜೆ ಮತ್ತು ದಾನ ಧರ್ಮಗಳಿಗೆ ಮಧ್ಯಾಹ್ನದ ಮುಹೂರ್ತ ಬಹಳ ಶ್ರೇಷ್ಠವಾಗಿದೆ. ಮಧ್ಯಾಹ್ನ 3:13ರಿಂದ ಸಂಜೆ 5:45ರವರೆಗಿನ ಈ ಸಮಯವನ್ನ ಪುಣ್ಯಕಾಲ ಅಂತ ಕರೆಯಲಾಗಿದ್ದು, ಇದೇ ಸಮಯದಲ್ಲಿ ಮಾಡುವ ದೇವತಾ ಕಾರ್ಯಗಳಿಗೆ 100 ಪಟ್ಟು ಫಲ ಸಿಗಲಿದೆ ಅನ್ನೋದು ನಂಬಿಕೆ. ಸಂಕ್ರಾಂತಿ ಅಂದ್ರೆ ಅದು ಸೂರ್ಯ ತನ್ನ ಪಥವನ್ನ ಬದಲಿಸಿ ಉತ್ತರದ ಕಡೆಗೆ ಚಲಿಸಲು ಆರಂಭಿಸುವ ಉತ್ತರಾಯಣದ ಪುಣ್ಯಕಾಲ. ಕತ್ತಲೆ ಕಳೆದು ಬೆಳಕು ಮೂಡುವ, ಚಳಿಗಾಲ ಕಳೆದು ವಸಂತ ಕಾಲ ಬರುವ ಸೂಚನೆ ಇದು. ರೈತರಿಗೆ ಇದು ಹೊಸ ಬೆಳೆ ಕೈಗೆ ಬರುವ ಸುಗ್ಗಿಯ ಸಮಯವಾದ್ರೆ, ಆಧ್ಯಾತ್ಮಿಕವಾಗಿ ದೇವತೆಗಳಿಗೆ ಹಗಲು ಆರಂಭವಾಗುವ ಪವಿತ್ರ ಕಾಲ. ಪಂಡಿತರ ಪ್ರಕಾರ ಈ ಬಾರಿ ಮಹಾಪುಣ್ಯಕಾಲ ಮಧ್ಯಾಹ್ನ 3:13ರಿಂದ ಸಂಜೆ 4:58ರವರೆಗೆ ಮಾತ್ರ ಇರಲಿದೆ. ಹೀಗಾಗಿ ಈ ಗಡುವಿನೊಳಗೆ ದಾನ ಧರ್ಮಗಳನ್ನ ಮಾಡೋದು ವಿಶೇಷ. ಈ ಹಬ್ಬದ ಹಿಂದೆ ಒಂದು ಸುಂದರ ಪುರಾಣ ಕಥೆ ಕೂಡ ಇದೆ. ಅದೇನಪ್ಪಾ ಅಂದ್ರೆ, ಸೂರ್ಯದೇವನು ತನ್ನ ಮಗನಾದ ಶನಿದೇವರ ಮನೆಗೆ ಹೋಗಿ ಸಿಟ್ಟು ಮರೆತು ಒಂದಾಗುವ ದಿನ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ನಾವು ಎಳ್ಳು ಅಂದ್ರೆ ಶನಿ ಮತ್ತು ಬೆಲ್ಲ ಅಂದ್ರೆ ಸೂರ್ಯ, ಎರಡನ್ನು ಹಂಚಿ ದ್ವೇಷ ಮರೆತು ಸ್ನೇಹ ಬೆಳೆಸೋಣ ಅಂತ ಎಳ್ಳು ಬೆಲ್ಲ ಹಂಚಿಕೊಳ್ತೀವಿ. ಹಿರಿಯರು ಮತ್ತು ನೆರೆಹೊರೆಯವರಿಗೆ ಎಳ್ಳು ಬೆಲ್ಲ ಬೀರಿ ಶುಭ ಹಾರೈಸುವುದು ಈ ಹಬ್ಬದ ಮುಖ್ಯ ಉದ್ದೇಶ. ಒಟ್ಟಾರೆಯಾಗಿ ಈ ಮುಹೂರ್ತ ಮಧ್ಯಾಹ್ನ ಇರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಮನೆ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ತಯಾರಾಗಿರಿ. ಮಧ್ಯಾಹ್ನ 3 ಗಂಟೆಯ ನಂತರ ಸೂರ್ಯ ದೇವರಿಗೆ ನಮಸ್ಕರಿಸಿ ಎಳ್ಳು ಬೆಲ್ಲ ಹಂಚಲು ಶುರು ಮಾಡಿ. ಪೊಂಗಲ್ ನೈವೇದ್ಯ ಮಾಡಿ ಸಂಜೆ ಕಬ್ಬು ತಿನ್ನುತ್ತಾ ಹಬ್ಬವನ್ನ ಸಡಗರದಿಂದ ಆಚರಿಸಿಕೊಳ್ಳಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಮುಂಗಡ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.